ಕೃಷ್ಣೇಗೌಡರ ಆನೆ ದ್ವಿತೀಯ PUCಗೆ ಅತಿ ಹೆಚ್ಚು ಅಂಕಗಳನ್ನು ಬರ್ತಕ್ಕಂಥ ಈ ಪಾಠ. ಯಾವತ್ತು ನಾನು ಈ ಕೃಷ್ಣೇಗೌಡರ ಆನೆಯಲ್ಲಿ ಪ್ರಥಮ ದೃಶ್ಯದಲ್ಲಿ ಜೀಪ ರಿಪೇರಿಗೆ ಬಂದಿರ್ತದೆ. ರಿಪೇರಿಗೆ ಬಂದಾಗ ಗೇರ್ ಬಾಕ್ಸ್ ಅನ್ನ ರಿಪೇರಿ ಮಾಡ್ತಿರ್ತಾನೆ. ಆದರೆ ಅವನಿಗೆ ಕೆಲವೊಂದಿಷ್ಟು ಜನ ಸಲಹೆಗಳನ್ನು ಕೊಡ್ತಾರೆ. ಸಾಕಷ್ಟು ಜನ ಸಲಹೆ ಕೊಡ್ತಾರೆ. ಏನ್ರಿ ನೀವು ಹಳೆ ಜೀಪಿನ ಇರ್ತಿ, ಹೊಸ ಜೀಪ್ ತಗೋಬಹುದು ಅಥವಾ ಹೊಸ ಗೇರ್ ಬಾಕ್ಸ್ ಅನ್ನ ಹಾಕಿಸ್ರಿ ಅಂತ ಹೇಳ್ತಾರೆ. ಆದರೆ ಹೊಸ ಗೇರ್ ಬಾಕ್ಸ್ ಹಾಕಿಸೋದು ಅಥವಾ ಹೊಸ ಜೀಪ್ ತೆಗೆದುಕೊಳ್ಳೋದು ದೊಡ್ಡ ಮಾತಲ್ಲ, ತೆಗೆದುಕೊಳ್ಬಹುದು. ಆದರೆ ಆ ವ್ಯಕ್ತಿಗೆ ಒರಿಜಿನಾಲಿಟಿ ಕಳೆದುಕೊಳ್ಳುವ ಮನಸ್ಸಿಲ್ಲ. ಒರಿಜಿನಲ್ ಇರ್ತದೆ. ಹಳೆ ಇಂಜಿನ್ ಅಂತಂದ್ರೆ ಒರಿಜಿನಲ್ ಇಂಜಿನ್ ಇರ್ತದೆ, ಅದನ್ನು ನಾನು ಕಳೆದುಕೊಳ್ಳಕ್ಕೆ ಇಷ್ಟ ಇಲ್ಲ ಅವನಿಗೆ. ಹಾಗಾಗಿ ಆ ಗೇರ್ ಬಾಕ್ಸ್ ಅನ್ನ ರಿಪೇರಿ ಮಾಡೋದು ಅವನಿಗೆ ಕಾಯಂ ಆಗಿಬಿಟ್ಟಿರ್ತೈತಿ. ಗೇರ್ ಬಾಕ್ಸ್ ಅನ್ನು ರಿಪೇರಿ ಮಾಡೋದು ಕಾಯಂ ಆಗಿಬಿಟ್ಟಿರ್ತೈತಿ. ಯಾವಾಗಲೂ ಬಿದ್ದು ರಿಪೇರಿ ಮಾಡ್ತಾನೆ ಇರ್ತಾನೆ. ಮಾಡ್ತಾ ಇರ್ಬೇಕಾದ್ರ ಇಬ್ಬರು ವ್ಯಕ್ತಿಗಳು ಅಲ್ಲಿ ಬರ್ತಾರೆ. ಕಾಕಿ ಪ್ಯಾಂಟ್ಗಳನ್ನು ಧರಿಸಿಕೊಂಡು ಬಂದಾಗ ಆದ್ರೆ ಕಾಲಾಗ ಬೂಟ್ ಇರುವುದಿಲ್ಲ. ಆ ಬೂಟ್ ಇಲ್ಲಾರ್ದನ್ನು ನೋಡಿ ಮೊದಲು ಅಣ್ಣನ್ ಬಂದಿರ್ತದೆ. ಏನ್ ಬಂದಿರ್ತದೆ? ಏನೋ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಇರ್ಬೋದು ಅಂತ ಆಗಿರ್ತದೆ. ಆದ್ರೆ ಕಾಲಾಗ ಬೂಟ್ ಇರುವುದಿಲ್ಲ, ಶೂಸ್ ಇರುವುದಿಲ್ಲ. ಆ ಶೂಸ್ ಇಲ್ಲಾರ್ದನ್ನು ನೋಡಿ ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಅಲ್ಲ, ಯಾರು ನೀವು ಅಂತ ಪ್ರಶ್ನೆ ಮಾಡ್ತಾನೆ. ಅದ ನಂತರ ಬರ್ತೈತಿ. ಅದಕ್ಕಿಂತ ಮೊದಲ ಇವ್ರು ಯಾರು ಇರ್ಬೋದು ಅಂತೇಳಿ ಪ್ರಶ್ನೆ ಆಗದಾಗ ಇಲ್ಲಿ ಆದಿಯಲ್ಲಿ ನಮ್ಮ ಕಡೆ ಹೆಚ್ಚಾಗ ಉತ್ತರ ಕರ್ನಾಟಕದ ಕಡೆ ಯಾವ್ದಾದ್ರು ಒಂದು ಸಿಗ್ನಲ್ ಅಥವಾ ನಾನು ಬಂದೆ ಅಥವಾ ನಾನು ಹೋಗ್ತೀನಿ ಅಥವಾ ನನಗೆ ಇಷ್ಟ ಇಲ್ಲ ಅನ್ನೋದು ಒಂದು ಪದಕ್ಕೆ ಕೆಮ್ತಾರೆ. ಆ ಕೆಮ್ಮಿ ಬರುವ ರೂಢಿ, ಹೋಗುವ ರೂಢಿ, ಬಂದ ಅನ್ನೋ ರೂಢಿ. ಅದೇ ರೀತಿ ಆ ವ್ಯಕ್ತಿ ಅಲ್ಲಿ ಕೆಮ್ತಾರೆ. ಕೆಲವು ವ್ಯಕ್ತಿಗಳಿಗೆ ಬಹುವಚನದಾಗ ಕರೆದ್ರೂ ಕೋಪ, ಏಕವಚನದ ಕರೆದ್ರೂ ಕೋಪ ಇರ್ತದೆ. ಯಾವಾಗ ಕರಿಬೇಕು ಅನ್ನೋದು ಕೋಪ ಇರ್ತದೆ. ಹಾಗೆ ಎಲ್ಲ ನಾವು ಕರೀಲಿಕ್ಕಿಂತ ಜಗಳ ಮಾಡೋಕ್ಕಿಂತ ಒಂದು ಕೆಮ್ಮಿ ಸಿಗ್ನಲ್ ಕೊಟ್ಬಿಟ್ರೆ ಅಲ್ಲಿ ಸಮಸ್ಯೆನೇ ಇರಲಿಲ್ಲ ಅಂತ ಒಂದು ದೃಶ್ಯ ಸನ್ನಿವೇಶ. ಆ ರೀತಿ ಕೆಮ್ತಾನ. ಆ ಕೆಮ್ಮದಾಗ ಈ ಏನು ರಿಪೇರಿ ಮಾಡ್ತಿರ್ತಾನಲ್ಲ ಕೆಳಗ, ರಿಪೇರಿ ಮಾಡೋ ವ್ಯಕ್ತಿ ಅಂತಾನ, ಯಾರೇನು ನೀವು ಅಂತ ಕೇಳ್ತಾನ. ನಾವೇ ಸರ ಏನು ಟೆಲಿಫೋನ್ ಡಿಪಾರ್ಟ್ಮೆಂಟ್ನವರ ಅಂತಾನೆ. ಏನು ಟೆಲಿಫೋನ್ ಡಿಪಾರ್ಟ್ಮೆಂಟ್ನವರು ಅಂದ್ರೆ ಫೋನ್ ರಿಪೇರಿ ಬಂದವನು ಅಂತೇಳಿ ಅವ್ರಿಗೊಂದು ಅನುಮಾನ. ಅಲ್ಲ ಸ್ವಾಮಿ, ನಾವು ಪವರ್ ಮ್ಯಾನ್ಗಳು, ಲೈನ್ಮನ್ಗಳದೀವಿ ಅಂತಂದ. ಲೈನ್ಮನ್ಗಳ ನೀವು ಯಾಕೆ ಏನಾಯ್ತು, ಏನಪ್ಪ ಎದಕ್ಕೆ ಬಂದಿ ನೀನು, ಏನ್ ಕೆಲಸ ನೀನು ಅಂತ ಕೇಳ್ತಾರ. ಕೇಳಿದಾಗ ಏನ್ರಿ ಕೃಷ್ಣೇಗೌಡರ ಆನೆಗೆ ಏನ್ ಹೇಳ್ಬೇಕು, ಕೃಷ್ಣೇಗೌಡರ ಆನೆಯಲ್ಲಿ ಬಂದಕ್ಕೆ ನಾನು ಒಂದು ಗಿಡಕ್ಕೆ ತಿಕ್ಕಿಕೆ ಇದು ಮಾಡಿ ಗಿಡ ಕೆಡಿ ಹೋಗ್ಬಿಟ್ಟೈತಿ, ಅದೆಲ್ಲ ಲೈನ್ಗಳೆಲ್ಲ ಪ್ರಾಬ್ಲಮ್ ಆಗತ್ತಾವ ನಮಗ ಅಂತ ಹೇಳ್ತಾವ. ಇವರು ಬಗಲ ಅಪ್ಪಿ ಲೈನ್ಗಳು ಇದ್ದಿದ್ರೆ ಆನೆ ಸತ್ತೋಗ್ತಾ ಇತ್ತು. ಆದ್ರೆ ನಾವು ಒಂದು ದಿನ ಭಾನುವಾರದನ್ನ ಲೈನ್ ತೆಗೆದಿದ್ದೀವಿ, ಲೈನ್ ತೆಗೆದು ಬೇರೆ ಕಡೆ ಕೆಲಸ ಮಾಡಕತ್ತೀವಿ, ರಿಪೇರಿ ಮಾಡಕತ್ತೀವಿ ಅಂತ ಟೈಮ್ದಾಗ ಅದು ಬಂದು ಅದು ಗಿಡಕ್ಕೆ ತಿಕ್ಕಿಕ್ಕೆ ಆ ಗಿಡ ಅದ್ರ ಮೇಲೆ ಕೆಡವಿ ಆ ಲೈನ್ ಎಲ್ಲ ಕೆಡಿ ಹೊರಕ್ಕೆ ಹೋಗಿಬಿಟ್ಟದದು ಅಂತ ಹೇಳ್ತಾರೆ. ಅದೇ ಮಾಡಿದಂತ ಹಿಂಗೆ ಹೇಳ್ತಾರೆ. ಆನೆ ಲದ್ದಿನೇ ಅಲ್ಲಿ ಬಿದ್ದದಲ್ರಿ, ಪುಟ್ಟಿಗಟ್ಲೆ ಬಿದ್ದದು. ಆನೆ ಲದ್ದಿ ಪುಟ್ಟಿಗಟ್ಲೆ ಲದ್ದಿ ಹಾಕಿ ಹೋಗ್ಯದ ಅಲ್ಲಿ. ಅದೇ ಆನೆನೇ ಮಾಡಿರೋದು ಪ್ರಾಬ್ಲಮ್ ಅದು ಅಂತ. ಆಯ್ತು, ಈಗ ಏನಾಗಬೇಕಾಗಿತ್ತು,
ಏನಿಲ್ಲ ಸ್ವಾಮಿ ಸ್ವಲ್ಪ ಕೊಡ್ಲಿ ಬೇಕಾಗಿತ್ತು. ಕೊಡ್ಲಿ ಬೇಕಂತಿದ್ದಿ, ಏನೋ ಹೇಳಲಾಗಿಲ್ಲ, ಸುಮ್ಮನೆ ಇರ್ತಿದ್ದಿ. ಇಲ್ಲ ಸ್ವಾಮಿ ಕೊಡ್ಲಿ ಕೊಡ್ರಿ ನಮ್ಗ ಅಂತ. ಕೊಡ್ಲಿ ಅಷ್ಟೇನಾ? ಕೊಡ್ಲಿ ಅಷ್ಟೇ ಅಂದ್ರ ಅಲ್ಲಿ ಅಟ್ಟದ ಮ್ಯಾಗ ಇಟ್ಟೀನಿ. ಅಲ್ಲಿ ಅಟ್ಟದ ಮ್ಯಾಗವ ಹುಡುಕಾಡ್ಕೊಂಡು ತಗೋ ಹೋಗು ಅಂತ ಹೇಳ್ತಾನೆ. ಹೋಗ್ತಾನ, ಹುಡುಕಾಡ್ತಾನೆ, ಬೇಡ ಬೇಡ ದುರ್ಗಪ್ಪ ಹುಡುಕಾಡಿಂದ ಕೊಳ್ಳಿ ಸಿಗ್ತದೆ. ಕೊಳ್ಳಿ ತಗೊಂಡು ಹೋಗಿ, ಸಿಕ್ತು ಸ್ವಾಮಿ ಕೊಳ್ಳಿ ಅಂತಾನ. ಹುಡುಕಾಡ್ಕೊಂಡು ತಗೊಂಡು ಕೊಳ್ಳಿ ತಗೊಂಡು ಹೋಗ್ತಾನೆ. ಅದನ್ನ ಮೊದಲೇ ಕೊಳ್ಳಿ ಏನಾಗಿತ್ತಪ್ಪ ಅಂತಂದ್ರೆ ಕೆರೆ ಕೆಲಸ ಮಾಡಕ್ ಅದೇನು ಕಳ್ಳ ಮಣ್ಣ ಏನೋ ನೋಡ್ಲಾಗ ಸಿಕ್ಕಂಗೆ ಕೆಲಸ ಮಾಡಿ ಕೊಳ್ಳಿನ ಕೆಡಿಸ್ಬಿಟ್ಟಿದ್ರು. ಆ ತುಂಬನು ಹೇಗಾಗಿತ್ತು, ಮುಂದೆ ಚೂಚಿರುವನು ಹೇಗಾಗಿತ್ತು, ಅದು ಶ್ರುತಿಗಾದಂಗೆ ಆಗಿತ್ತು. ಏನಿಲ್ಲ ಕೊಳ್ಳಿ ಕೊಟ್ಟೆ, ನಾನು ದುರ್ಗಪ್ಪ ಕಡೆ ಹೋದ. ದುರ್ಗಪ್ಪ ತಗೊಂಡು ಬಂದಿಲ್ಲ, ಕೊಳ್ಳಿನೂ ಕೊಳ್ಳಿಲ್ಲ, ಅವನು ಬರಲಿಲ್ಲ ಅಂತಾನ. ರಾತ್ರಿ ಅದು ಮೊದಲೇ ಶ್ರುತಿಗಾದಂಗಾಗಿತ್ತು. ತಗೊಂಡ್ರೆ ಏನ್ ಮಾಡಲಿ, ಹೋದ್ರು ಹೋಗ್ಲಿ ಬಿಡು ಅಂತೇಳಿ ಧಾರಾಳ ಮನಸ್ಸಿನಿಂದ ಬಿಟ್ಬಿಟ್ಟಿರ್ತಾನೆ. ಇಲ್ಲಿ ಒಟ್ಟಾರೆ ಅಲ್ಲಿ ಕೃಷ್ಣೇಗೌಡರ ಆನೆಯಲ್ಲಿ ಅದೇ ಬಂದು ಮಾಡಿತು. ಅದು ಏನಾಗಿದೋ ಅದು ನೆಕ್ಸ್ಟ್ ದೃಶ್ಯದಲ್ಲಿ ಬರ್ತದೆ. ಅಲ್ಲಿ ದುರ್ಗಪ್ಪ ಆ ಲೈನ್ ಮ್ಯಾನ್ ಆಗಿ ಕೆಲಸ ಮಾಡ್ಲಾಕ, ರಿಪೇರಿ ಮಾಡ್ಲಕ್ ಬಂದಿದ್ದು, ಗೇರ್ ಬಾಕ್ಸ್ ರಿಪೇರಿ ಮಾಡ್ಲಕ್ಕದದ್ದು. ಇಬ್ಬರು ಕಾಕಿ ಪ್ಯಾಂಟ್ ದಾರಿಗಳಿಗೆ ಬಂದಿದ್ದು. ಈ ಒಂದು ದೃಶ್ಯದಲ್ಲಿ ಬಹಳ ಮಹತ್ವ ತೋರಿಸ್ತದೆ. ಧನ್ಯವಾದಗಳು.